ನಮಸ್ಕಾರ, ರತ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಅಂಡಿ ಬಿರಿಯಾನಿ, ವೆಜ್ ಅಂಡಿ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ನನ್ನ ಮಗನ ಬರ್ತ್ಡೇ ಇವತ್ತು, ಹಾಗಾಗಿ ಬರ್ತ್ಡೇಗೋಸ್ಕರ ನಾನು ಈ ಥರ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಅಂದರೆ ವೆಜ್ ಅಂಡಿ ಬಿರಿಯಾನಿ ಅಂತ. ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಅಂದರೆ ಜಾಸ್ತಿ ನಾನು ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಹಾಗಾಗಿ ಅದನ್ನೇ ಹಂಗೆ ಹೇಳ್ಕೊಡ್ತೀನಿ ನೋಡಿ. ಸ್ವಲ್ಪ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಅದೇ ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಒಂದು ಈರುಳ್ಳಿನ ಈರುಳ್ಳಿ ಒಂದು 4 ಈರುಳ್ಳಿನ ಹಾಕ್ಕೊಂಡಿದ್ದೆ, ಸಣ್ಣದಾಗಿ ಉದ್ದ ಹಾಕ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಸೀಸ್ಬಾರ್ದು, ಮೀಡಿಯಮಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಇನ್ನೂ ಫ್ರೈ ಆಗಬೇಕು ನೋಡಿ. ಒಂದು 4 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ತಾ ಇರೋದು, ಅದಕ್ಕೋಸ್ಕರ ಸ್ವಲ್ಪ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಮನೆಯಲ್ಲೇ ಮಾಡಿಕೊಂಡು ಅದನ್ನೇ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಬೇಕಾಗುತ್ತೆ. ಜಾಸ್ತಿನೇ ಮಾಡೋದ್ರಿಂದ ಸ್ವಲ್ಪ ಬೇಕು ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಫ್ರೆಶ್ ಮನೆಯಲ್ಲೇ ಮಾಡಿಕೊಂಡು ಹಾಕ್ಕೊಳ್ತಾ ಇರೋದು. ನೀವು ಬೇಕಿದ್ರೆ ಹೊರಗಡೆ ತಂದು ಹಾಕೋದಕ್ಕಿಂತ ನೀವು ಆದಷ್ಟು ಮನೆಯಲ್ಲಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದಲೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದು ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದಮೇಲೆ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತಲೇ ತಿಳಿಸ್ಕೊಡ್ತಾ ಇರೋದು. ಇವಾಗ ನಾನು ಅವರೆಕಾಳು ಜೊತೆಗೆ ಗೆಡ್ಡೆಕೋಸು, ಹುಳ್ಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೇನೆ. ಫುಲ್ಲು ಇಷ್ಟು ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಜಾಸ್ತಿ ಕ್ವಾಂಟಿಟಿ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಇನ್ನೂ ಸ್ವಲ್ಪ ಕಡಿಮೆನೂ ಕೂಡ ಹಾಕ್ಕೊಳ್ಬೋದು. ಇದನ್ನೆಲ್ಲ ತರಕಾರಿ ಹಾಕಿದ್ಮೇಲೆ ತರಕಾರಿನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೇ ಒಂದು ಟೊಮೊಟೊ, ಅಂದರೆ 2 ಟೊಮೊಟೊನ ಸ್ವಲ್ಪ ದಪ್ಪದು ಟೊಮೊಟೊನ ಹಚ್ಚಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಹೂಕೋಸನ್ನ ಹಾಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಿಂದ ಒಂದು ಹೂಕೋಸನ್ನ ಹಾಕ್ಕೋಬೇಕು. ಸರಿ, ಇದನ್ನು ಅರಿಶಿನ ಉಪ್ಪು ಎಲ್ಲ ಹಾಕ್ಕೊಂಡು ಬಿಸಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊಳ್ಬೇಕು. ಯಾಕಂದರೆ ಹುಳ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಹೂಕೋಸು ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಅದಕ್ಕೆ ಒಗ್ಗರಣೆಗೆ ಬೇಕಿದ್ರೆ ಗೋಡಂಬಿನೂ ಕೂಡ ಹಾಕ್ಕೊಳ್ಬೋದು. ಗೋಡಂಬಿ ಇದ್ರೆ ಕೂಡ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನು ಬೇಡ ಅಂತ ಸ್ಕಿಪ್ ಮಾಡ್ಕೊಳ್ಬೋದು. ಅದಾದಮೇಲೆ ನಾನು ಇವಾಗ 2 ಮಶ್ರೂಮ್ನ ಸೇರಿಸ್ಕೊತಾ ಇದ್ದೀನಿ. ನಾನು 2 ಮಶ್ರೂಮ್ನ ತೊಳೆದು ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೇ ಹಾಕ್ಕೊಳ್ಬೋದು. ಇದಕ್ಕೆ ನಾನು 100 ರೂಪಾಯಿ ಬರುತ್ತಲ್ಲ, ಅದು 200 ಗ್ರಾಮ್ದು 2 ಪನ್ನೀರನ್ನ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಜಾಸ್ತಿ ಕ್ವಾಂಟಿಟಿ ಜಾಸ್ತಿನೇ ಆಗೋಯ್ತು. ಇವಾಗ ಅಕ್ಕಿನೂ ಕೂಡ ಹಾಕಿದ್ರೆ ಅನ್ನ ಕೂಡ ಜಾಸ್ತಿ ಆಗುತ್ತೆ. ನಾನು ಇವಾಗ ಹಂಗಾಗಿ ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆಗಲ್ಲ, ಯಾಕಪ್ಪ ಅಂತಂದರೆ ಅನ್ನ ಕೂಡ ಹಾಕಿದ್ರೆ ಇಲ್ಲಿ ಆಗಲ್ಲ, ಬೇಯೋದಕ್ಕೂ ಕೂಡ ಆಗಲ್ಲ ಫ್ರೀಯಾಗಿ. ನಾನು ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಒಂದು ಕುಕ್ಕರಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಏನು ಮಾಡಿದೆ, ಶಿಫ್ಟ್ ಮಾಡಿಬಿಟ್ಟು ಈ ಒಂದು ದೊಡ್ಡ ಅಗಲವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಅದಾದಮೇಲೆ ಮಾಡಿಕೊಂಡೆ. ಏನಪ್ಪ ಅಂತ ನಾನು ಅಂದ್ಕೊಂಡಿದ್ರು ಕುಕ್ಕರ್ ತುಂಬ ಆಗುತ್ತೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಹಂಗಾಗಿ ಐಟಮ್ ಈಗ ಅಕ್ಕಿಗಿನಾರ ತರಕಾರಿ ಮತ್ತು ಎಲ್ಲ ಜಾಸ್ತಿನೇ ಆಯಿತು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಕ್ಕಿನ ಹಾಕ್ಕೊಳ್ಬೇಕು. ನಾನು ಇವಾಗ ಒಂದು 6 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ. 6 ಗ್ಲಾಸಷ್ಟು, 6ಕ್ಕೆ ಒಂದು 12 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ಇವಾಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಅದನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಅದಾದಮೇಲೆ ಬಿರಿಯಾನಿ ಮಸಾಲ ಪೌಡರ್ ಬರುತ್ತಲ್ಲ, ಅದೊಂದು ಹಾಕ್ಕೊಳ್ಬೇಕು.
ಇವಾಗ ಅದನ್ನು 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವಾಗ ಹಂಗೆ ಧನಿಯಾ ಪುಡಿನೂ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಧನಿಯಾ ಪುಡಿ ಒಂದು ಸ್ಪೂನು. ನಿಮಗೆ ಮಸಾಲೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ಅಂತ ಅಂದ್ಬಿಟ್ಟು. ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಪ್ಪ ಅಂತಂದರೆ ಇದು ಬಿರಿಯಾನಿ ಮಸಾಲನೂ ಹಾಕಿರ್ತೀವಲ್ಲ, ಅದರಲ್ಲೂ ಕೂಡ ಖಾರ ಇರುತ್ತೆ. ಇದು ಖಾರ ಆಗುತ್ತೆ, ಜಾಸ್ತಿ ಆಗುತ್ತೆ. ಇದು ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ, ಎಲ್ಲ ಮಕ್ಕಳೆಲ್ಲ ತಿಂತಾರಲ್ಲ ಹಂಗಾಗಿ ಅಂತ. ಈಗ ಅದನ್ನೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಹಿಡಿಯೋ ಹಾಗೆ, ಪನ್ನೀರು ಮಶ್ರೂಮ್ಗೆಲ್ಲ ಹಿಡಿಬೇಕು. ಹಿಡಿಯುವಾಗ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಅಕ್ಕಿನ ನಾನು ಫಸ್ಟೇ ತೊಳೆದು ಇಟ್ಕೊಂಡಿದ್ದೆ. ತೊಳೆದಿಟ್ಟಿರೋ ಅಕ್ಕಿನ ಇವಾಗ ನಾನು ಇದರಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ. ತುಂಬ ಬೇಗ ಕೂಡ ಆಗುತ್ತೆ, ಈಸಿ. ತರಕಾರಿಗಳು ಹಚ್ಕೊಳೋದೊಂದೇ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟಿದ್ರೆ. ಮಾಡೋದಂತೂ ತುಂಬ ಈಸಿಯಾಗಿ ಹೋಗುತ್ತೆ. ತುಂಬ ಅಂದರೆ ತುಂಬ ಕಡಿಮೆ ಸಮಯ. ಕುಕ್ಕರ್ನಲ್ಲಿ ಮಾಡಬೇಕು ಅಂತಂದರೆ ಕುಕ್ಕರಲ್ಲಿ ಇನ್ನೂ ಬೇಗ ಆಗುತ್ತೆ. ಒಂದು ಕಡೆ ನಾನು ಬಿಸಿ ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ, ಬೇಗ ಆಗುತ್ತೆ ಅಂತ. ಹೇಳಿದ್ನಲ್ವ 6 ಗ್ಲಾಸ್ ಅಕ್ಕಿಗೆ ಇನ್ನು 12 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಹಂಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಪುದೀನಾನ 2 ಕೂಡ ಸಮ ಹಚ್ಚಿ ಸೇರಿಸ್ಕೊಂಡಿದ್ದೀನಿ. ನಾನು ಫಸ್ಟೇ ಹಾಕ್ಕೊಂಡಿರಲಿಲ್ಲ, ಇವಾಗ ಹಾಕ್ಕೊಂಡ್ರೆ ತುಂಬ ಘಮ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಕೊಂಡಿದ್ದೀನಿ ನಾನು. ಇದೆಲ್ಲ ಹಾಕಿ ತಿರುಗಿಸಿ ಆದಮೇಲೆ ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು ಒಂದು ಅದಕ್ಕೆ. ಇಷ್ಟಾದಮೇಲೆ ಇಷ್ಟು ಬೆಂದಿದ್ದಾದಮೇಲೆ ಏನು ಮಾಡಬೇಕು, ತಿರುಗಿಸ್ಬಿಟ್ಟು ನಾವು ಏನು ಮಾಡಬೇಕು ಅಂತಂದರೆ ಅದೇ ನಾನು ದಮ್ ಕಟ್ತೀನಿ. ಹಂಗಾಗಿ ಒಂದು ಕೆಳಗಡೆ ಹೆಂಚು ಬರುತ್ತಲ್ಲ, ರೊಟ್ಟಿ ಹೆಂಚನ್ನು ಇಟ್ಟು ಇನ್ನೂ ಇಷ್ಟು ನೀರು ಇರಬೇಕು, ಅವಾಗಲೇ ಮಾಡ್ಕೋಬೇಕು. ಇಷ್ಟು ನೀರಿದ್ರೆ ಸರಿ. ನೋಡಿ ಇವಾಗ ಹೆಂಚನ್ನು ಕಾಯಕ್ಕೆ ಇಟ್ಕೊಂಡು ಆ ಹೆಂಚಿನ ಮೇಲೆ ನಾನಿವಾಗ ಈ ಪಾತ್ರನ ಇಟ್ಬಿಡ್ತೀನಿ. ಮೀಡಿಯಮ್ ಉರಿ ಇಟ್ಟರೆ ಒಂದು ಅರ್ಧ ಗಂಟೆ, ಕಾಲು ಗಂಟೆ, 20 ನಿಮಿಷ, ಅದು 20 ನಿಮಿಷ, 20-25 ನಿಮಿಷ ಬೇಕಾಗುತ್ತೆ. ಇಷ್ಟನ್ನು ಇಕ್ಕಿ ಒಂದು ವೆಯ್ಟಿಗೆ ಅಂತ ಒಂದು ಬದಾಬ್ರಿನಲ್ಲಿ ನೀರನ್ನು ತುಂಬಿಸಿ ಇಟ್ಬಿಟ್ಟು ಅಷ್ಟರಲ್ಲಿ ಅದಾದಮೇಲೆ 20 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಬಿಸಿ ಬಿಸಿಯಾದ ಅಂಡಿ ಬಿರಿಯಾನಿ ಅಂತೂ ರೆಡಿಯಾಗಿರುತ್ತೆ. ರುಚಿಯಾಗಿರುತ್ತೆ ಮಾತ್ರ, ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಅನ್ನನೂ ಕೂಡ ಎಷ್ಟು ಕರೆಕ್ಟಾಗಿ ಹದವಾಗೈತೆ ಅಂತ ನೀವೇ ನೋಡ್ಬೋದು. ತೀರಾ ಹುಡಿನೂ ಅಲ್ಲ, ತೀರಾ ಮೆತ್ತಗೂ ಇಲ್ಲ, ಆ ಥರ ತುಂಬ ಚೆನ್ನಾಗಾಗಿತ್ತು ಮಾತ್ರ. ನೋಡಿ ಎಲ್ಲ ಕೂಡ ಹೂಕೋಸು ಇದೆಲ್ಲ ತರಕಾರಿ ಎಲ್ಲ ಬಾಯಿಗೆ ಸಿಗುತ್ತೆ. ಮಶ್ರೂಮು, ಪನ್ನೀರು ಎಲ್ಲ ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ನಮ್ಮ ಮಗಂದು ಬರ್ತಡೇ ಕೇಕ್ನ ಕಟ್ ಶನಿವಾರ ಹೋಗ್ತಿರೋದು. ಅವತ್ತಿಂದು ನಾನು ಈ ವಿಡಿಯೋ ಇವತ್ತು ಹಾಕ್ತಾ ಇದ್ದೀನಿ. ನಾನು ಹುಟ್ಟಿರೋದು ಅವತ್ತೇನೆ, ಬರ್ತಡೇ ಬಂದಿರೋದು ಅವತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.